ಹಲೋ ಮೈ ಡಿಯರ್ KCT ಆಸ್ಪಿರೆಂಟ್ಸ್. ಸರ್ ಮಾಕ್ ರಿಸಲ್ಟ್ ಬಂದು ಸರ್ ಇನ್ನೇನ್ ಕೆಲವೇ ಟೈಮ್ ಅಲ್ಲಿ ನಮ್ಮ ರೌಂಡ್ 1 ರಿಸಲ್ಟ್ ಕೂಡ ಬರುತ್ತೆ. ಸೊ ರೌಂಡ್ 1 ರಿಸಲ್ಟ್ ಆದ ನಂತರ ನಮ್ಮ ಹತ್ರ 4 ಚಾಯ್ಸಸ್ ಇರುತ್ತಾ ಅಥವಾ ಬೇರೆ ಬೇರೆ ರೌಂಡಿಗೆ ಹೋದಂಗೆ ಚಾಯ್ಸಸ್ ಕಮ್ಮಿ ಆಗುತ್ತಾ ಸರ್ ಅಂತ ತುಂಬಾ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ರು. ಸೊ ನಿಮ್ಮ ಆ ಎಲ್ಲಾ ಡೌಟ್ ನ ಕ್ಲಿಯರ್ ಮಾಡೋದಕ್ಕೆ ನಾನು ಇವತ್ತು ಒಂದು ಹೊಸ ವಿಡಿಯೋ ಒಂದಿಗೆ ಬಂದಿದ್ದೀನಿ. ಯಾವಾಗ ನಿಮ್ಮ ರೌಂಡ್ 1 ರಿಸಲ್ಟ್ ಬರುತ್ತೆ ಮಕ್ಕಳೇ, ನಿಮ್ಮ ಹತ್ರ 4 ಚಾಯ್ಸಸ್ ಗಳಿರುತ್ತೆ. ಫಸ್ಟ್ ಚಾಯ್ಸ್ ಅಂದ್ರೆ ಕೊಟ್ಟಿರುವಂತಹ ಕಾಲೇಜ್ ಸೀಟ್ ಹಾಗೂ ಕೋರ್ಸ್ ನಿಮಗೆ ಸ್ಯಾಟಿಸ್ಫೈ ಆಗಿದೆ, ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಅಕ್ಸೆಪ್ಟ್ ದ ಸೀಟ್. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಬೇಕು, ಫೀನ ಪೇಮೆಂಟ್ ಮಾಡಬೇಕು. ಲಾಸ್ಟ್ ಸ್ಟೆಪ್ ಏನಂದ್ರೆ ನೀವು ನಿಮ್ಮ ಆರ್ಡರ್ ಅನ್ನ ಅಡ್ಮಿಷನ್ ಆರ್ಡರ್ ನ ನೀವು ಏನ್ ಮಾಡಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ನನಗೆ ಕೊಟ್ಟಿರುವಂತ ಕಾಲೇಜ್ ನನಗೆ ಇಷ್ಟ ಇಲ್ಲ, ಬಟ್ ಫಾರ್ ದ ಮೂಮೆಂಟ್ ನಾನು ಅದನ್ನ ಹೋಲ್ಡ್ ಮಾಡ್ತೀನಿ ಅಂಡ್ ನನಗೆ ನೆಕ್ಸ್ಟ್ ಬೆಟರ್ ಕಾಲೇಜ್ಗಳು ಬೇಕು ಅಂತ ಹೇಳಿ ನೆಕ್ಸ್ಟ್ ರೌಂಡ್ ಹೋಗೋದಾದ್ರೆ ನಿಮ್ಮ ಹತ್ರ ಇರುವಂತದ್ದು ಚಾಯ್ಸ್ 2. ಸೊ ಈ ಚಾಯ್ಸ್ 2 ಅಲ್ಲಿ ನೀವೇನ್ ಮಾಡ್ತೀರಾ, ಕೊಟ್ಟಿರುವಂತ ಸೀಟ್ ಅನ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀರಾ. ನೆಕ್ಸ್ಟ್ ಮಕ್ಕಳೇ, ನಿಮ್ಮ ಹತ್ರ ಇನ್ನೂ ಒಂದು ಚಾಯ್ಸ್ ಇದೆ, ಯುವರ್ ಚಾಯ್ಸ್ 3. ಅಂದ್ರೆ ನಿಮಗೆ ಕೊಟ್ಟಿರುವಂತ ಕಾಲೇಜ್ ನಿಮಗೆ ಬೇಡವೇ ಬೇಡ, ಈ ಸೀಟ್ ಅನ್ನ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಒಂದು ಅಪ್ಗ್ರೇಡ್ ಬೇಕು ಅಂತ ಯು ಆರ್ ರೆಡಿ ಟು ಗೋ ಟು ರೌಂಡ್ 2 ಅಂತ ಮಕ್ಕಳೇ. ಓಕೆ, ಇನ್ನ ಫೋರ್ತ್ ಆಪ್ಷನ್, ನನಗೆ ಈ ಎಂಟೈರ್ ಕೌನ್ಸಿಲಿಂಗ್ ಪ್ರೊಸೆಸ್ ಬೇಡ, ಐ ಆಮ್ ರೆಡಿ ಟು ಎಕ್ಸಿಟ್ ಅನ್ನುವಂಥದ್ದು. ಅಂದ್ರೆ ನಾನು ಈ ಎಂಟೈರ್ KEA ಕೌನ್ಸಿಲಿಂಗ್ ಪ್ರೊಸೆಸ್ ಇಂದ ಹೊರಗಡೆ ಹೋಗ್ತೀನಿ ಅಂತ. ಇದು ನಿಮಗೆ ಇರುವಂತಹ 4 ಆಪ್ಷನ್ಸ್ಗಳು. ಓಕೆ, ನನಗೆ ರೌಂಡ್ 1 ಆಯ್ತು, ನನಗೆ ಕೊಟ್ಟಿರುವಂತಹ ಕಾಲೇಜ್ ಇಷ್ಟ ಇಲ್ಲ, ಬಟ್ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಹೋದ್ರೆ ರೌಂಡ್ 2 ಅಲ್ಲಿ ಮಕ್ಕಳೇ ಅಗೇನ್ ನಿಮ್ಮ ಹತ್ರ 4 ಚಾಯ್ಸಸ್ ಇದೆ. ಒಂದನೇ ಚಾಯ್ಸ್ ಸೇಮ್, ಅಕ್ಸೆಪ್ಟ್ ಮಾಡಿ, ಫೀನ ಪೇಮೆಂಟ್ ಮಾಡಿ, ನಿಮ್ಮ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ಈ ರೌಂಡ್ ಅಲ್ಲೂ ಕೂಡ ನಂಗೆ ಈ ಸೀಟ್ ಓಕೆ, ಬಟ್ ನಾನೇನ್ ಮಾಡ್ತೀನಿ ನೆಕ್ಸ್ಟ್ ರೌಂಡ್ ಅಲ್ಲಿ ಅಪ್ಗ್ರೇಡ್ಗೆ ಟ್ರೈ ಮಾಡ್ತೀನಿ ಅಂತ. ಮೂರನೇ ಆಪ್ಷನ್ ನಿಮ್ಮ ಹತ್ರ ಇರುವಂತದ್ದು, ಈ ಸೀಟ್ ನನಗೆ ಬೇಡ, ಲಾಸ್ಟ್ ರೌಂಡ್ ಅಲ್ಲಿ ನನಗೆ ಯಾವ್ದು ಸಿಗುತ್ತೆ ಆ ಕಾಲೇಜನ್ನ ನೋಡ್ಕೊಳ್ತೀನಿ ಅನ್ನುವಂಥದ್ದು. ನೆಕ್ಸ್ಟ್ ಲಾಸ್ಟ್, ಯು ಕ್ಯಾನ್ ಎಕ್ಸಿಟ್ ಫ್ರಮ್ ದ ಎಂಟೈರ್ ಕೌನ್ಸಿಲಿಂಗ್ ಪ್ರೊಸೆಸ್. ಸೊ ಇದು ನಿಮ್ಮ ರೌಂಡ್ 2 ಅಲ್ಲಿ ನಿಮ್ಗಿರುವಂತಹ ಆಪ್ಷನ್ಸ್ಗಳು. ಸರ್ ಇನ್ನು ರೌಂಡ್ 3 ಅಲ್ಲಿ, ಐ ಮೀನ್ ದ ಫೈನಲ್ ರೌಂಡ್ ಅಲ್ಲಿ ಸರ್ ನಮ್ಮ ಹತ್ರ ಎಲ್ಲಾ 4 ಚಾಯ್ಸಸ್ ಇರುತ್ತಾ ಅಂದ್ರೆ ಮಕ್ಕಳೇ, ದ ಸ್ಟ್ರೇಟ್ ಆನ್ಸರ್ ನೋ ಮಕ್ಕಳೇ. ಸೊ ನಿಮ್ಮ ಹತ್ರ 4 ಆಪ್ಷನ್ಸ್ಗಳು ಈಗ ಅವೈಲೇಬಲ್ ಇರೋದಿಲ್ಲ. ನಿಮ್ಮ ಹತ್ರ ಕೇವಲ ಚಾಯ್ಸ್ 1 ಮತ್ತೆ ಚಾಯ್ಸ್ 4. ಐದರ್ ನಿಮ್ಗೆ ಆ ಸೀಟ್ ನ ಅಕ್ಸೆಪ್ಟ್ ಮಾಡಿ ಫೀನ ಪೇಮೆಂಟ್ ಮಾಡಬೇಕು, ಇಲ್ಲ ಅಂದ್ರೆ ಎಂಟೈರ್ ಕೌನ್ಸಿಲಿಂಗ್ ಪ್ರೊಸೆಸ್ ಇಂದ ಹೊರಗಡೆ ಹೋಗಬೇಕು. ಅಂಡ್ ರಿಮೆಂಬರ್, ಹೊರಗಡೆ ಹೋಗುವಾಗ ಯು ಶುಡ್ ಪೇ ಸರ್ಟನ್ ಅಮೌಂಟ್ ಆಫ್ ದ ಫೀಸ್ ಟು ದ KEA ಮಕ್ಕಳೇ. ಸೊ ಇದಿಷ್ಟು ನಿಮ್ಮ ರೌಂಡ್ ಗಳ ಚಾಯ್ಸ್ ಗಳ ವಿವರಗಳಾಗಿತ್ತು ಮಕ್ಕಳೇ. ಅಂಡ್ ನಾನು ನಿಮ್ಗೆ ನಿಮ್ಮ ಡ್ರೀಮ್ ಕಾಲೇಜ್ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ಈ ತರ KEA ರಿಲೇಟೆಡ್, ಕೌನ್ಸಿಲಿಂಗ್ ರಿಲೇಟೆಡ್ ವಿಡಿಯೋಗಳು ಇನ್ನ ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ ಮಕ್ಕಳೇ. ನಮ್ಮೊಂದಿಗೆ ನೀವು ಜೊತೆ ಆಗಿರಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಡ್ರೀಮ್ ಕಾಲೇಜ್ ನಿಮ್ಗೆ ಸಿಗ್ಲಿ.